ಎಲ್ಲರಿಗೂ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕಾವೇರಿ 2 ತಂತ್ರಾಂಶದಲ್ಲಿ ಪ್ರಮಾಣೀಕೃತ ಪತ್ರ ಅಂದರೆ ಸರ್ಟಿಫೈಡ್ ಕಾಪಿ ಪಡೆಯುವ ವಿಧಾನವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಕ್ಲಿಕ್ ಮಾಡಬೇಕು. ನಂತರ ಆನ್ಲೈನ್ ಸರ್ಟಿಫೈಡ್ ಕಾಪಿ ಕ್ಲಿಕ್ ಮಾಡಿ ಸಿಸಿ ಪಡೆಯಲು ಅಗತ್ಯವಿರುವ ಮಾಹಿತಿಯನ್ನು ಈ ಪುಟದಲ್ಲಿ ನೋಡಬಹುದು. ಅದನ್ನು ಪರಿಶೀಲಿಸಿದ ನಂತರ ಕಂಟಿನ್ಯೂ ಕ್ಲಿಕ್ ಮಾಡಿ. ಈಗ ಸೆಲೆಕ್ಟ್ ಕಂಟಿನ್ಯೂ ಫಾರ್ ಸಿಸಿ ಸರ್ಚ್ ಎಂಬ ಪುಟ ಕಾಣಿಸುತ್ತದೆ. ಇಲ್ಲಿ 2 ಆಯ್ಕೆಗಳು ಲಭ್ಯವಿರುತ್ತವೆ. ಒಂದು 2004ರ ನಂತರದ ದಾಖಲೆಗಳು, ಇನ್ನೊಂದು 2004ರ ಹಿಂದಿನ ದಾಖಲೆಗಳು. ಗಣಕೀಕೃತ ಸರ್ಟಿಫೈಡ್ ಕಾಪಿ ಪಡೆಯಲು 2004ರ ನಂತರ ಎಂಬ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಕ್ಲಿಕ್ ಮಾಡಬೇಕು. ಎಂಟರ್ ಯುವರ್ ಪ್ರಾಪರ್ಟಿ ಡೀಟೇಲ್ಸ್ ಟು ಕಂಟಿನ್ಯೂ ಎಂಬ ವಿಭಾಗದಲ್ಲಿ ಸಿಸಿಯನ್ನು ಹುಡುಕಬಹುದು. ಇಲ್ಲಿ ಸಿಸಿ ಹುಡುಕಲು 2 ವಿಧಾನಗಳಿವೆ, ಕ್ವಿಕ್ ಸರ್ಚ್ ಮತ್ತು ಸ್ಟ್ಯಾಂಡರ್ಡ್ ಸರ್ಚ್. ಕ್ವಿಕ್ ಸರ್ಚ್ ಮೂಲಕ ಹುಡುಕಲು ಡಾಕ್ಯುಮೆಂಟ್ ನಂಬರ್ ಎಂಟರ್ ಮಾಡಬೇಕು. ಸರ್ಚ್ ಕ್ಲಿಕ್ ಮಾಡಬೇಕು. ನಂತರ ಚೆಕ್ ಬಾಕ್ಸ್ ಮಾರ್ಕ್ ಮಾಡಿ ಪ್ರೊಸೀಡ್ ಕೊಟ್ಟು ಮುಂದುವರಿಯಬಹುದು. ಅಥವಾ ಸ್ಟ್ಯಾಂಡರ್ಡ್ ಸರ್ಚ್ ಆಯ್ಕೆ ಮಾಡಿಕೊಂಡು ದಾಖಲೆ ಹುಡುಕಬಹುದು. ಸ್ಟ್ಯಾಂಡರ್ಡ್ ಸರ್ಚ್ನಲ್ಲಿ ಡಾಕ್ಯುಮೆಂಟ್ ಟೈಪ್, ಡಿಸ್ಟ್ರಿಕ್ಟ್, ಎಸ್ಆರ್ ಆಫೀಸ್, ಡಾಕ್ಯುಮೆಂಟ್ ನಂಬರ್ ಮತ್ತು ಇಯರ್ ಆಫ್ ರಿಜಿಸ್ಟ್ರೇಷನ್ ಅಂದರೆ ನೋಂದಣಿ ಮಾಡಿದ ವರ್ಷವನ್ನು ನಮೂದಿಸಬೇಕು. ನಮೂದಿಸಿದ ನಂತರ ಸರ್ಚ್ ಕ್ಲಿಕ್ ಮಾಡಬೇಕು. ನಂತರ ಚೆಕ್ ಬಾಕ್ಸ್ ಅನ್ನು ಆಯ್ಕೆ ಮಾಡಿಕೊಂಡು ಪ್ರೊಸೀಡ್ ಕ್ಲಿಕ್ ಮಾಡಬೇಕು. ಈಗ ಅಪ್ಲಿಕೇಶನ್ ಸಮರಿ ಪುಟದಲ್ಲಿ ಸಂಬಂಧಿಸಿದ ಡಾಕ್ಯುಮೆಂಟ್ನ ಮಾಹಿತಿಯನ್ನು ಪರಿಶೀಲಿಸಬಹುದು ಹಾಗೂ ಇದೇ ಪುಟದಲ್ಲಿ ಪಾವತಿಸಬೇಕಾದ ಶುಲ್ಕದ ವಿವರವನ್ನು ಸಹ ನೋಡಬಹುದು. ಮುನ್ನುವರಿಯಲು ಮೇಕ್ ಪೇಮೆಂಟ್ ಕ್ಲಿಕ್ ಮಾಡಬೇಕು. ಪಾವತಿ ಮಾಡುವ ವಿಧಾನದ ಕುರಿತು ಸಂಪೂರ್ಣ ಮಾಹಿತಿಯನ್ನು ನಮ್ಮ ಇಲಾಖೆಯ ಅಧಿಕೃತ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯವಿರುವ ವಿಡಿಯೋದಲ್ಲಿ ನೋಡಬಹುದು. ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗುತ್ತದೆ. ಈಗ ನಿಮಗೆ ಅನುಕೂಲವಾದ ಪಾವತಿ ವಿಧಾನವನ್ನು ಆಯ್ಕೆ ಮಾಡಿಕೊಂಡು ಅಗತ್ಯ ವಿವರಗಳನ್ನು ನಮೂದಿಸಿ ಮುಂದುವರಿಯಬೇಕು. ನೆಟ್ ಬ್ಯಾಂಕಿಂಗ್, UPI, ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಮೂಲಕ ಸರ್ಕಾರಿ ಶುಲ್ಕವನ್ನು ಪಾವತಿಸಬಹುದು. ಹಣ ಪಾವತಿಸುವ ಸಂದರ್ಭದಲ್ಲಿ ಸುರಕ್ಷಿತ ಇಂಟರ್ನೆಟ್ ಕನೆಕ್ಷನ್ ಹಾಗೂ ಉತ್ತಮ ನೆಟ್ವರ್ಕ್ ಇರುವುದನ್ನು ಖಚಿತಪಡಿಸಿಕೊಳ್ಳಿ. ಪಾವತಿ ಯಶಸ್ವಿಯಾದ ನಂತರ ಪಾವತಿಸಿದ ಚಲನ್ ಅನ್ನು ಪರಿಶೀಲಿಸಬಹುದು. ಇದಾದ ನಂತರ ಇ-ಸೈನ್ ಮಾಡಬೇಕು. ಇ-ಸೈನ್ ಮಾಡಲು ರಿಟರ್ನ್ ಟು ಅಪ್ಲಿಕೇಶನ್ ಕ್ಲಿಕ್ ಮಾಡಿ. ನಂತರ ಮೇನ್ ಪೇಜ್ನಲ್ಲಿರುವ ಸಿಸಿ ಅಪ್ಲಿಕೇಶನ್ ವಿಭಾಗಕ್ಕೆ ಹೋಗಿ ನೀವು ಸಲ್ಲಿಸಿದ ಅಪ್ಲಿಕೇಶನ್ ಎದುರು ಇ-ಸೈನ್ ಬಟನ್ ಕಾಣಿಸುತ್ತದೆ. ಇ-ಸೈನ್ ಬಟನ್ ಕ್ಲಿಕ್ ಮಾಡಿ ಮುಂದುವರಿಯಬೇಕು. ಈ ಪುಟದಲ್ಲಿ ಅಪ್ಲಿಕೇಶನ್ ಸಮ್ಮರಿಯನ್ನು ಪರಿಶೀಲಿಸಬಹುದು. ಅದರ ನಂತರ ಕ್ಲಿಕ್ ಟು ಇ-ಸೈನ್ ಕ್ಲಿಕ್ ಮಾಡಬೇಕು. ಈಗ ನೀವು ಆಧಾರ್ ಇ-ಸೈನ್ ಗೇಟ್ವೇಗೆ ತೆರಳುತ್ತೀರಿ. ನಿಮ್ಮ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಗೆಟ್ OTP ಕ್ಲಿಕ್ ಮಾಡಬೇಕು. ನಿಮ್ಮ ಆಧಾರ್ಗೆ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಬಂದ OTP ಅನ್ನು ನಮೂದಿಸಿ ನಂತರ ಕನ್ಸೆಂಟ್ ಚೆಕ್ ಬಾಕ್ಸ್ ಅನ್ನು ಆಯ್ಕೆ ಮಾಡಿಕೊಂಡು ಸಬ್ಮಿಟ್ ಕ್ಲಿಕ್ ಮಾಡಬೇಕು. ಈಗ ಮತ್ತೊಮ್ಮೆ ಅಪ್ಲಿಕೇಶನ್ ಸಮ್ಮರಿಯನ್ನು ಪರಿಶೀಲಿಸಬಹುದು. ಅರ್ಜಿಯಲ್ಲಿರುವ ಎಲ್ಲ ಮಾಹಿತಿಯನ್ನು ಒಮ್ಮೆ ಪರಿಶೀಲಿಸಿ ಎಲ್ಲ ವಿವರಗಳು ಸರಿಯಾಗಿದ್ದರೆ ಸಬ್ಮಿಟ್ ಕ್ಲಿಕ್ ಮಾಡಬಹುದು. ಸಬ್ಮಿಟ್ ಮಾಡಿದ ನಂತರ ಅರ್ಜಿಯು ಸಂಬಂಧಪಟ್ಟ ಉಪನೋಂದಣಾಧಿಕಾರಿಗಳ ಲಾಗಿನ್ನಲ್ಲಿ ಮುಂದಿನ ಕ್ರಮಕ್ಕಾಗಿ ಲಭ್ಯವಾಗುತ್ತದೆ. ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಅಧಿಕೃತ ಸಾಮಾಜಿಕ ಜಾಲತಾಣಗಳಿಗೆ ಭೇಟಿ ನೀಡಿ. ಧನ್ಯವಾದಗಳು.